ಗೂರು ನಾನಿವಾಗ ಇದ್ದೀನಿ ಹಂಗೇರಿಯ ಬುಡಾಪೆಸ್ಟ್ ಕ್ಯಾಪಿಟಲಲ್ಲಿ. ನಿಮಗೆ ಇಲ್ಲಿನ ಮೆಟ್ರೋ ಸ್ಟೇಷನ್ ತೋರಿಸೋಣ ಅಂತ. ಹೇಗಿದೆ ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ಬನ್ನಿ. ನಮ್ಮ ಬೆಂಗಳೂರಲ್ಲಿ ಇರೋ ಮೆಟ್ರೋ ಸ್ಟೇಷನ್ಗೂ ಇಲ್ಲಿರೋ ಮೆಟ್ರೋ ಸ್ಟೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ತೋರಿಸ್ತೀನಿ ಇವಾಗ. ನೋಡಿ ನೀವು ಸೀದಾ ನೋಡ್ತಾ ಇರ್ಬೋದು, ಇದು ಹೈವೇ, ಮೇನ್ ಹೈವೇ. ಮೆಟ್ರೋ ಸ್ಟೇಷನ್ ಇಲ್ಲಿದೆ ಅಂತೀರಾ? ಅಲ್ಲಿ ನೋಡಿರಿ ಎಮ್ ಅಂತ ಹಾಕಿದೆ, ಇನ್ನೊಂದು ಇಲ್ಲಿ ಹಾಕಿದ್ದಾರೆ ಎಮ್ ಅಂತ. ಎಮ್ ಮೀನ್ಸ್ ಮೆಟ್ರೋ ಸ್ಟೇಷನ್. ಸಿಗ್ನಲ್ ಬಿಡ್ತು. ಎಲ್ಲಿದೆ ಮೆಟ್ರೋ ಸ್ಟೇಷನ್ ಹುಡುಕ್ತಾ ಇದ್ದೀರಾ? ನೋಡಿರಿ, ಇದೇ ಮೆಟ್ರೋ ಸ್ಟೇಷನ್ ಹೋಗೋ ದಾರಿ. ಮೇಲ್ಗಡೆ ಹೈವೇ, ಈ ಕಡೆ ರೋಡು, ಮೆಟ್ರೋ ಸ್ಟೇಷನ್ ಹೋಗೋ ದಾರಿ. ಜಸ್ಟ್ ಹಿಂಗೆ ಹೋಗೋದು, ಟಿಕೆಟ್ ಸ್ಕ್ಯಾನ್ ಮಾಡೋದು. ನೋಡಿ, ಇದೇ ಮೆಟ್ರೋ ಸ್ಟೇಷನ್. ಮೆಟ್ರೋ ಹೋಗೋದು, ಹಿಂಗೆ ಹೋಗೋದು. ಇಲ್ಲಿ ಕೌಂಟ್ರ್ ಇರ್ತಾರೆ. ಕೌಂಟ್ರಲ್ಲಿ ಬೇಕಾದರೆ ಟಿಕೆಟ್ ತಗೋಬೋದು. ಬೇಕಾದ್ರೆ ಇಲ್ಲೂ ತಗೋಬೋದು. ಜಸ್ಟ್ ಟಿಕೆಟ್ ತಗೋಬೋದು. ನಿಮ್ಮ ಹತ್ರ ಟಿಕೆಟು ಒಂದೇ ಟಿಕೆಟ್ ಸಾಕು. ನಮಗೆ ಬಸ್ಸು, ಟ್ರಾಮ್ ಆ್ಯಂಡ್ ಮೆಟ್ರೋ ಇದಕ್ಕೆಲ್ಲ ಒಂದೇ ಟಿಕೆಟ್ ಸಾಕು. ಇನ್ ಕೇಸ್ ಟಿಕೆಟ್ ತಗೊಂಡಿಲ್ಲ ಅಂದರೆ ಇಲ್ಲಿ ತಗೊಂಡ್ಬಿಟ್ಟು ಕೆಳಗಡೆ ಯಾವ ಸ್ಕೀಮ್ ಇಲ್ಲ, ಏನಿಲ್ಲ. ಮೇಲ್ಗಡೆ ಹೈವೇ. ಒಂದು ಸರಿ ಟಿಕೆಟ್ ತಗೊಂಡ್ರೆ ನಿಮ್ಮ ಬಸ್ಸು, ಟ್ರಾಮ್ ಮೆಟ್ರೋದಲ್ಲಿ ಓಡಾಡ್ಬೋದು. 3 ದಿನಕ್ಕೆ ನಾನು ತಗೊಂಡಿದ್ದೆ. 3 ದಿನಕ್ಕೆ 1800 ರೂಪಾಯಿನೂ ಆಯಿತು. ಒಂದೇ ಟಿಕೆಟ್ ಅಷ್ಟೇ. ನೋಡಿರಿ ಎಷ್ಟು ಚೆನ್ನಾಗಿದೆ ಮೆಟ್ರೋ ಇದು. ಗುರು, ಈ ಮೆಟ್ರೋ ಬಂದು ತುಂಬ ಹಳೇದು. ವರ್ಲ್ಡಲ್ಲೇ ಗೂಗಲ್ ಮಾಡಿದ್ದಕ್ಕೆ ಓಲ್ಡೆಸ್ಟ್ ಪ್ಲೇಸಲ್ಲಿದೆ ಇದು. 7th ಪ್ಲೇಸ್ ಸಮಥಿಂಗ್ ಇದೆ. ಹಂಗೇರಿಯನ್ ಬುಡಾಪೆಸ್ಟ್ ಮೆಟ್ರೋ, ಓಲ್ಡೆಸ್ಟ್ ಮೆಟ್ರೋ. ನೋಡಿ ಇಷ್ಟೇ, ಮೇಲೆ ರೋಡು, ಕೆಳಗಡೆ ಮೆಟ್ರೋ.